ಸನ್ಮಾನ್ಯ ಸಿ ನರೇಂದ್ರ ಅವರಿಗೆ ಕಾರ್ಯಕರ್ತರಿಂದ ಅಭಿನಂದನೆ. ಮಾವಿನಹಳ್ಳಿ ರವಿ ನೇತೃತ್ವ ಕರ್ನಾಟಕ ಸರ್ಕಾರದ ಡಾ ಬಿಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ನೂತನ ಅಧ್ಯಕ್ಷರಾಗಿ ನೇಮಕಗೊಂಡಿರುವ ಸನ್ಮಾನ್ಯ ಶ್ರೀ ಸಿ ನರೇಂದ್ರ ಅವರಿಗೆ ಮೈಸೂರಿನಲ್ಲಿ ಅದ್ದೂರಿ ಸ್ವಾಗತ ಕೋರಲಾಯಿತು. ಈ ಕಾರ್ಯಕ್ರಮವನ್ನು ಮೈಸೂರು ಜಿಲ್ಲಾ ಗ್ರಾಮಾಂತರ ಪ್ರಚಾರ ಸಮಿತಿ ಮಾವಿನಹಳ್ಳಿ ರವಿ ಮತ್ತು ಶಿವಕುಮಾರ್ ಅವರ ನೇತೃತ್ವದಲ್ಲಿ ನೂರಾರು ಸಂಖ್ಯೆಯ ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಭಾಗವಹಿಸಿ ನೂತನ ಅಧ್ಯಕ್ಷರಿಗೆ ಅಭಿನಂದನೆಗಳನ್ನು ತಿಳಿಸಿದರು. ಈ ಸುಂದರ ಕ್ಷಣದಲ್ಲಿ ಗ್ರಾಮಾಂತರ ಭಾಗದ ಅಭಿವೃದ್ಧಿಗೆ ನೂತನ ಅಧ್ಯಕ್ಷರು ಹೆಚ್ಚಿನ ಆದ್ಯತೆಯನ್ನ ನೀಡುವ ವಿಶ್ವಾಸವನ್ನ ಕಾರ್ಯಕರ್ತರು ವ್ಯಕ್ತಪಡಿಸಿದರು. ಡಾ ಬಿಆರ್ ಅಂಬೇಡ್ಕರ್ ನಿಗಮದ ಮೂಲಕ ಪರಿಶಿಷ್ಟ ಜಾತಿ ಸಮುದಾಯದ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸುವುದಾಗಿ ಹಿರಿಯರು ಭರವಸೆಯನ್ನ ನೀಡಿದರು. ಈ ಸಂದರ್ಭದಲ್ಲಿ ಮೈಸೂರು ಜಿಲ್ಲಾ ಗ್ರಾಮಾಂತರ ಪ್ರಚಾರ ಸಮಿತಿಯ ಮಾವಿನಹಳ್ಳಿ ರವಿ ಹಾಗೂ ಅವರ ಅಭಿಮಾನಿಗಳು ಪ್ರಜಾಪವರ್ ಮಾಧ್ಯಮದೊಂದಿಗೆ ಮಾತನಾಡಿದರು. ನಮ್ಮ ನಾಯಕರಾದ ಸಿ ನರೇಂದ್ರ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿರುವುದು ನಮಗೆಲ್ಲ ಹೆಮ್ಮೆಯ ವಿಷಯ. ಗ್ರಾಮಾಂತರ ಭಾಗದ ಅಭಿವೃದ್ಧಿಗೆ ಅವರು ಹೆಚ್ಚಿನ ಕೆಲಸ ಮಾಡಲಿದ್ದಾರೆ ಎಂದು ತಿಳಿಸಿದರು. ನೂತನ ಅಧ್ಯಕ್ಷರ ನೇಮಕದಿಂದ ಸಮುದಾಯದ ಅಭಿವೃದ್ಧಿಗೆ ಹೊಸ ಚೈತನ್ಯ ಬರಲಿದೆ ಎಂದು ಕಾರ್ಯಕರ್ತರು ಅಭಿಪ್ರಾಯಪಟ್ಟರು. ಬ್ಯೂರೋ ರಿಪೋರ್ಟ್ ಕೆ ಕಾಂತರಾಜು, ಪ್ರಜಾಪವರ್ ನ್ಯೂಸ್, ಮೈಸೂರು. ಖಂಡಿತ ಹೊಸ ಯೋಜನೆಗಳನ್ನ ನಮ್ಮ ರಾಜ್ಯಕ್ಕೆ, ನಮ್ಮ ಜನಕ್ಕೆ, ನಮ್ಮ ಸರ್ಕಾರದಿಂದ, ನಮ್ಮ ನಿಗಮದಿಂದ ನಾವು ತಲುಪಿಸುವಂತ ಕೆಲಸವನ್ನ ಖಂಡಿತ ಮಾಡೇ ಮಾಡ್ತೀವಿ. ನಮ್ಮ ಅಂಬೇಡ್ಕರ್ ಅಭಿವೃದ್ಧಿ ನಿಗಮಕ್ಕೆ ಅಧ್ಯಕ್ಷರಾದ್ಮೇಲೆ ಮೊದಲನೇ ಬಾರಿಗೆ ಮೈಸೂರಿಗೆ ಬರ್ತಾ ಇರೋದ್ರಿಂದ ಅವರ ಅಭಿಮಾನಿಗಳು, ಎಲ್ಲ ದಲಿತ ಸಮುದಾಯದ ಮುಖಂಡರು, ಸರ್ವ ಜನಾಂಗದ ಲೀಡರ್ಗಳು ಎಲ್ಲರೂ ಸೇರ್ಕೊಂಡು ಅವ್ರನ್ನ ಸ್ವಾಗತಿಸ್ಬೇಕು ಅಂತೇಳಿ ಎಲ್ಲರೂ ಇವತ್ತು ಇಲ್ಲಿಗೆ ಬಂದಿರೋದು ಸರ್. ನಾವು ಸರ್ ಇವತ್ತು ಅವ್ರನ್ನ ಮೈಸೂರು ರಸ್ತೆ ಬೆಂಗಳೂರು ಎಂಟ್ರೆನ್ಸ್ ಇಂದ ಮಣಿಪಾಲ್ ಹಾಸ್ಪಿಟ್ಲ್ ಸರ್ಕಲ್ ಇಂದ ಅಲ್ಲಿಂದ ಹೊರಟು ನಮ್ಮ ಫೌಂಟೇನ್ ಸರ್ಕಲ್ ಅಂಬೇಡ್ಕರ್ ಸ್ಟ್ಯಾಚ್ಯೂಗೆ ಮಾಲಾರ್ಪಣೆಯನ್ನು ಮಾಡಿ, ಅಲ್ಲಿಂದ ಬಂದು ಪುರಭವನದ ಹತ್ರ ಅಂಬೇಡ್ಕರ್ ಸ್ಟ್ಯಾಚ್ಯೂಗೆ ಮಾಲಾರ್ಪಣೆ ಮಾಡಿ, ನಮ್ಮ ದಿವಂಗತ ಶ್ರೀನಿವಾಸ್ ಪ್ರಸಾದ್ ಸಾಹೇಬ್ರ ಒಂದು ಸಮಾಧಿ ಹತ್ರ ಹೋಗಿ ಅಲ್ಲಿ ಅವ್ರಿಗೆ ಮಾಲಾರ್ಪಣೆ ಮಾಡಿ ಇವತ್ತು ಇಲ್ಲಿಗೆ ಬಂದಿದ್ದೀವಿ. ನಮ್ಮ ನರೇಂದ್ರ ಅಣ್ಣವ್ರನ್ನ ತುಂಬಾ ನಿರೀಕ್ಷೆ ಇಟ್ಕೊಂಡು ಜನ ಕಾಯ್ತಾ ಇದ್ರು. ಅವ್ರೇನು ಏಕಾಏಕಿ ಉದ್ಭವ ಆಗಿರೋರಲ್ಲ. ಅವರು 25-30 ವರ್ಷದಿಂದ ಜನಾಂಗ ಜೊತೆ ಒಡನಾಟ ಇಟ್ಕೊಂಡು ಕಷ್ಟ ಸುಖಗಳ ಎಲ್ಲಾದ್ರಲ್ಲೂ ಭಾಗಿಯಾಗಿ ಬಂದು ಇವತ್ತು ಈ ಮಟ್ಟಕ್ಕೆ ಅವ್ರಿಗೆ ಒಂದು ಈ ಸ್ಥಾನ ಸಿಕ್ಕಿರೋದು ನಮ್ಮೆಲ್ಲರಿಗೂ ಹೆಮ್ಮೆ ತರುವಂತ ವಿಚಾರ. ಸಾಲದಕ್ಕೆ ಇವತ್ತು ಏನು ಬಾಬಾ ಸಾಹೇಬ್ರ ಒಂದು ಸವಲತ್ತುಗಳನ್ನ ತಗೊಂಡು, ಮೀಸಲಾತಿಗಳನ್ನ ತಗೊಂಡು ಯಾವ್ಯಾವ ರಾಜಕಾರಣಿಗಳೆಲ್ಲ ಮೇಲ್ಗಡೆ ಬಂದಿದ್ರು, ಅವರು ಎಷ್ಟೋ ಜನ ಎಲ್ಲರೂ ಕೆಲವರು ಯಾವುದೇ ಸಮುದಾಯನ ಎತ್ತುವಂತ ಕೆಲಸ ಯಾರು ಮಾಡಲಿಲ್ಲ. ಸೊ ಈಗ ಎಲ್ಲರೂ ನಿರೀಕ್ಷೆ ಇತ್ತು, ಇವ್ರೊಬ್ರಿಗೆ ಏನಾದ್ರು ಅವಕಾಶ ಸಿಕ್ಕಿದ್ರೆ ನಮ್ಮ ಸಮುದಾಯನ ಎತ್ತುವಂತ ಕೆಲಸ ಇವ್ರು ಮಾಡ್ತಾರೆ ಅಂತ ಎಲ್ಲ ಕಾಯ್ತಾ ಇದ್ರು. ಆ ಕಾಯ್ತಾ ಇದ್ದಂತ ಸಂದರ್ಭದಲ್ಲಿ ಇವತ್ತು ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿರೋದು ನಮ್ಮೆಲ್ಲರಿಗೂ ಸಂತೋಷ ತಂದಿದೆ. ಎಲ್ಲರೂ ಕಾತರದಿಂದ ಕಾಯ್ತಾ ಇದ್ವಿ, ನಮ್ಮ ಸಮುದಾಯಕ್ಕೆ ಏನಾದ್ರೂ ಕೆಲಸಗಳನ್ನ ಮಾಡಿ ತಳಹಂತದಲ್ಲಿರೋರ್ನೆಲ್ಲ ಒಂದು ಮೇಲೆತ್ತಾರಂತ ನಾವು ಕಾಯ್ತಾ ಇದ್ವಿ. ಇವತ್ತು ಅಂತ ಅವಕಾಶ ಅವ್ರಿಗೆ ಸಿಕ್ಕಿದೆ. ಎಲ್ಲಾರ್ಗು ಒಳ್ಳೇದ್ ಮಾಡ್ತಾರೆ ಅಂತ ನಮ್ಮೆಲ್ಲರಿಗೂ ಒಂದು ಭರವಸೆ ಇದೆ ಸರ್. ಮುಂದಿನ ದಿನಗಳಲ್ಲಿ ಏನಾದ್ರು ಉನ್ನತ ಕಾರ್ಯಕ್ರಮಗಳ ಬಗ್ಗೆ ಏನಾದ್ರು ನಿಮ್ ಬಗ್ಗೆ ಹಂಚ್ಕೊಂಡಿದ್ದೀರಾ? ಯಾರು ನಮ್ಮ ನರೇಂದ್ರ ಅಣ್ಣವರು ನಮ್ಮ ಹತ್ರ ಆಲ್ರೆಡಿ ನಿನ್ನೆನೂ ಮಾತಾಡುವಾಗ ಹೇಳಿದ್ರು, ಅವರು ಒಬ್ಬ ರೈತ ಕುಟುಂಬದಿಂದ ಬಂದಿರ್ತಕ್ಕಂಥವ್ರು, ಅವರು ಒಂದು ಗ್ರಾಮದಿಂದ ಬಂದಿರ್ತಕ್ಕಂಥವ್ರು. ಅವ್ರಿಗೆ ರೈತರ ಕಷ್ಟ ಏನು ಸುಖ ಏನು ಎಲ್ಲ ಗೊತ್ತಿದೆ. ಒಬ್ಬ ರೈತರಿಗೆ ಒಂದು ಮನೆಗೆ ಒಂದು ಬೋರ್ ಹಾಕ್ಸಿದ್ರೆ ಎಷ್ಟು ಕುಟುಂಬ ಅವ್ರದ್ದು ಹಿಂದೆ ಇರುತ್ತೆ ಅಂದ್ರೆ, ಒಂದು ಹೆಂಡತಿ ಇರ್ಬೋದು, ಮಕ್ಳು ಇರ್ಬೋದು, ತಂದೆ ತಾಯಿ ತಾತ ಅಜ್ಜಿ ಅಕ್ಕ ತಂಗಿ ಎಷ್ಟು ಜನ ಒಂದು ಕುಟುಂಬನೇ ಇರುತ್ತೆ. ಒಂದು ಬೋರ್ ಹಾಕ್ಸೋದ್ರಿಂದ ಒಂದು ಕುಟುಂಬ ಮೇಲತ್ತಂತ ಕೆಲಸನ ಈ ಅಭಿವೃದ್ಧಿ ನಿಗಮದ ಮುಖಾಂತರ ಸಾಕಷ್ಟು ಕೆಲಸ ಮಾಡ್ಬೋದು. ಹಾಗೆ ಎಷ್ಟು ಜನ ವಿದ್ಯಾವಂತರು ಕೆಲಸ ಇಲ್ಲದೆ ನಿರುದ್ಯೋಗಿಗಳಾಗಿ ನಿಂತಿದ್ದಾರೆ. ಅವ್ರಿಗೆ ಸಾರ್ಥಿ ಅನ್ನೋ ಒಂದು ಇದ್ರ ಮುಖಾಂತರ, ಸರ್ಕಾರದ ಯೋಜನೆ ಮುಖಾಂತರ ಯುವಕರಿಗೆ ವಾಹನಗಳನ್ನ ತಲುಪಿಸುವಂತ ಮುಖಾಂತರ ಎಷ್ಟೋ ಜನ ಯುವಕರಿಗೆ ಆಶಾ ಕಿರಣ ಆಗಂತ ಎಲ್ಲಾ ಒಂದು ಕೆಲಸಗಳನ್ನ ಮಾಡೋಕೆ ಅವಕಾಶ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ಇದೆ. ಆ ಕೆಲಸನ ಇವರು ಶ್ರದ್ಧೆಯಿಂದ ಮಾಡೇ ಮಾಡ್ತಾರೆ. ಅದನ್ನ ನಾವೆಲ್ಲ ಕೂತ್ಕೊಂಡು ಮಾತಾಡಿದೀವಿ ಆಲ್ರೆಡಿ. ಅವ್ರೆಲ್ಲ ಪಟ್ಟಿ ಮಾಡಿ ಹಳ್ಳಿಗೆ ಜನಗಳಿಗೆ ನಿಜವಾದ ಫಲಾನುಭವಿಗಳು ಯಾರಿದ್ದಾರೆ ಅವ್ರನ್ನ ಹುಡುಕಿ ತಲುಪಿಸೋಂತ ಕೆಲಸನ ಇವ್ರು ಮಾಡೇ ಮಾಡ್ತಾರೆ ಸರ್.